ಜಿಲ್ಲಾಡಳಿತದಿಂದ ಎಷ್ಟು ಬೇಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಬೇಗ ಎಲ್ಲ ರೀತಿಯಲ್ಲಿ ಬರೀ JCB ಮಾತ್ರ ಇಟ್ಕೊಂಡಿಲ್ಲ. ಇದು ನಾವು ಹೇಗೆ ಮಾಡಿದರೆ ಆಗ್ತದೆ, ಅನುಕೂಲ ಆಗ್ತದೆ ಮತ್ತು ಎಷ್ಟು ಬೇಗ ಆಗ್ತದೆ ಅನ್ನೋದನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಒಂದು ದಿನ ಅರ್ಧ ದಿನ ಮಾಡುವಂಥದ್ದಲ್ಲ. ಎಲ್ಲೋ ಒಂದು ಸಣ್ಣ ಗುಡ್ಡ ಕುಸಿದಿದ್ರೆ ಏನೋ ಮಾಡ್ಬೋದು. ಇದು ಹಾಗಲ್ಲ, ಇದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೆಲ್ಲ JCB ಎಲ್ಲ ವರ್ಕ್ ಮಾಡ್ತಾ ಇದೆ. ಅದು ಅಲ್ಲದೆ ಅಡಿಗಡೆ ಒಂದು ಲಾರಿ ಇದೆ ಅನ್ನಿ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಾವು ಈಗಾಗಲೇ NIT ಸುರತ್ಕಲ್ ಏನು ಮಣ್ಣ ಅಡಿಯಲ್ಲಿ ಏನೇ ಇದ್ರೂ ಗೊತ್ತಾಗುವಂಥ ಮಿಷನನ್ನು ತಂದು, ಅದು ಹೊಸ ಟೆಕ್ನಾಲಜಿ, ಅದನ್ನು ತಂದು ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ. ನಾವು ಯಾವುದೇ ಕಾರಣಕ್ಕೆ ನಮಗೂ ಇದು ಬೇಗ ಆಗಬೇಕಾಗಿದೆ, ನಮಗೂ ಬೇಜಾರಾಗಿದೆ. ನಾನು ಇದು 3ನೇ ಸಲ ಬರ್ತಾ ಇರೋದು. ಜಿಲ್ಲಾಡಳಿತ SP ಅವರು ಇರ್ಬೋದು, ಎಲ್ಲ ಇಲಾಖೆಯವರು ಇಲ್ಲೇ ಇದ್ದಾರೆ, ಊಟ ಇಲ್ಲೇ, ನಿದ್ದೆ ಇಲ್ಲೇ, ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಲ್ಲದೆ ಮತ್ತೆ ನಾವು ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ನ ನಾವು ನೇವಿಯವರಿಂದ ಬರೋದಾಗಿತ್ತು, ನಿನ್ನೆ ಬರಬೇಕಿತ್ತು, ಇವತ್ತು ಬರ್ತಾ ಇದೆ. ಆದರೂ ಕ್ಲೈಮೇಟ್ ನೋಡಿದರೆ ನನಗೂ ಇವತ್ತು ಡೌಟೇ ಅನ್ನಿಸ್ತದೆ. ಕ್ಲೈಮೇಟ್ ಸರಿ ಇಲ್ಲದೆ ಇರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಎಷ್ಟು ಬೇಗ ನಮಗೆ ಕುಲ್ಲಾಪಡಿಸ್ಲಿಕ್ಕೆ ಆಗ್ತದೆ ಮತ್ತು ಅಡಿಲಿ ಏನಿದೆ ಅನ್ನೋದು ಕಂಡುಹಿಡಿಲಿಕ್ಕೆ ಆಗ್ತದೆ, ಅದು ಎಲ್ಲ ರೂಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಏನು ಮಾಡಿದರೆ ಸಾಧ್ಯ ಇದೆ ಅನ್ನಲಿ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಯಾರು ಏನೂ ತಪ್ಪು ತಿಳ್ಕೊಳ್ಬಾರ್ದು. ಯಾಕೆಂದರೆ ಇದು ಒಂದು ದಿನದಲ್ಲಿ ಮಾಡುವಂಥ ಕೆಲಸ ಅಲ್ಲ. ಇದು ಕಡಿಮೆ ಅಂದರೆ 15 ದಿನ ಬೇಕು. ಆದರೆ ನಾವು ಒಂದು 3-4 ದಿನದಲ್ಲಿ ಕ್ಲಿಯರ್ ಮಾಡಬೇಕು ಅಂದೇಳಿ ಒಂದು ಸೈಡ್ ಕ್ಲಿಯರ್ ಮಾಡಿದ್ದೇವೆ. ಕ್ಲಿಯರ್ ಮಾಡಿದ್ರೂ ನಾವು ಗಾಡಿ ಬಿಡುವ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಮತ್ತೆ ಹೇಳಲಿಕ್ಕೆ ಬರೋದಿಲ್ಲ, ಮಳೆನೂ ಒಂದು ಕಡೆ ಬರ್ತಾ ಇದೆ. ಈ ಗುಡ್ಡ ಮತ್ತೆ ಕುಸಿಯುವ ಚಾನ್ಸಸ್ ಇದೆ ಅನ್ನೋದು ನಾವು ಬ್ಲಾಕ್ ಮಾಡಿ ಇಟ್ಟಿದ್ದೇವೆ. ಬಿಟ್ಟರೆ ನಾವು ಈಗಾಗಲೇ ರೋಡನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ. ಅದಲ್ಲದೆ ಈಗ ಮತ್ತೆ ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋ ಕೆಲಸವನ್ನು ನಾವು ಮಾಡ್ತೇವೆ. ಅದರಿಂದ ರೆಡಾರ್ ಸಿಗ್ನಲ್ ಹೋಗುತ್ತೆ. ನಾವು ಯೂಶಲಿ ಪೈಪ್ ಇದ್ರದ್ದೆಲ್ಲ ಸರ್ವೆ ಮಾಡ್ತೀವಿ. ಸೊ ಗ್ರೌಂಡ್ ಮೇಲೆ ನಿಂತು ಆ ಥರ ಒಂದು ಡಿವೈಸನ್ನು ಇಟ್ಟು ಮೂವ್ ಮಾಡಿ ನಮಗೆ ಅದರಿಂದ ಪ್ರೊಫೈಲ್ ಸಿಗ್ತದೆ, ಯಾವ ಡೆಪ್ತಲ್ಲಿ ಎಷ್ಟು ಮೆಟಾಲಿಕ್ ಆಬ್ಜೆಕ್ಟ್ಸ್ ಇದೆ ಅಂತ ಸಿಗ್ತದೆ. ಅದು ನಾವು ಮಲ್ಟಿಪಲ್ ಪಾಯಿಂಟ್ಸನ್ನು ಇಡುವಾಗ ನಮಗೆ ಎಸ್ಟಿಮೇಟ್ ಮಾಡ್ಬೋದು, ಇಲ್ಲಿ ಒಂದು ಶೇಪ್ ಇದೆ, ಇಲ್ಲಿ ಇರ್ಬೋದು. ಸೊ ನಾವೀಗ ಒಂದು 2 ಪಾಯಿಂಟ್ ಕವರ್ ಮಾಡಿದ್ದೇವೆ. ಇಷ್ಟು ಏರಿಯಾ ಅವ್ರು ಹೇಳಿದ್ದಾರೆ ನೋಡಿ, 1 by 1 ಮಾಡಿ ಎಲ್ಲೂ ಏನೂ ಸಿಗಲಿಲ್ಲ. ಈಗ ಒಂದು 2 ಪ್ಲೇಸಲ್ಲಿ ಕಾಣ್ತಾ ಇದೆ, ಬಟ್ ಇಟ್ ಕ್ಯಾನಾಟ್ ಸೇಫ್. ಅದು ಆ್ಯಕ್ಚುಲಿ ಮತ್ತು ಇದು ಯೂಶಲಿ ನಾವು ಡ್ರೈ ಸಾಯಿಲಲ್ಲಿ ಯೂಸ್ ಮಾಡ್ತೀವಿ. ಬಟ್ ಈಗ ಎಟ್ಟಿರೋ ಕಾರಣ ಅದು ಸ್ವಲ್ಪ ಮನೀಶ್ ಅಂತ. ನಾವು NITK ಸುರತ್ಕಲ್ಲಿಂದ ಬರ್ತಿದ್ವಿ, ಸೆಂಟರ್ ಫಾರ್ ಸಿಸ್ಟಮ್ ಡಿಸೈನ್ ಡಿಪಾರ್ಟ್ಮೆಂಟ್. ನಾವು GPR ಅಂತ ಒಂದು ಡಿವೈಸ್ ತಂದಿದ್ವಿ. GPR ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್. ಯೂಶಲಿ ಎಂತ ಮಾಡ್ತದೆ ಅಂದರೆ ಡ್ರೈ ಸಾಯಿಲಲ್ಲಿ ಇಲ್ಲಿ ಒಂದು ರೆಡಾರ್ ಇರುತ್ತೆ, ಅದನ್ನ ಸಿಗ್ನಲ್ ಹೋಗಿ ಕೆಳಗಡೆ ಪೈಪ್ ಲೈನ್ ಆರ್ ಎನಿ ಮೆಟಾಲಿಕ್ ಸರ್ಫೇಸ್ ಇದ್ದರೆ ಅದರ ಪ್ರೊಫೈಲ್ ನಮಗೆ ಸಿಗ್ತದೆ. ಸೊ ನಾವು ಮಲ್ಟಿಪಲ್ ಪ್ಲೇಸಲ್ಲಿ ಈ ಥರ ಸರ್ವೆ ಮಾಡುವಾಗ ನಮಗೆ ಪ್ರೊಫೈಲ್ ಅದರಲ್ಲಿ ಸಿಗ್ತದೆ, ಎಷ್ಟು ಡೆಪ್ತಲ್ಲಿ ಪೈಪ್ ಇದೆ ಅವ್ರ ಮೆಟಾಲಿಕ್ ಸರ್ಫೇಸ್ ಇದೆ ಅಂತ. ಇಲ್ಲಿ ಡಿಫ್ರೆನ್ಸ್ ಎಂತ ಅಂದರೆ ನಾವು ಯೂಶಲಿ ಡ್ರೈ ಸಾಯಿಲಲ್ಲಿ ಮಾಡೋದು, ಇಲ್ಲಿ ವೆಟ್ ಸಾಯಿಲ್. ಸೊ ವೆಟ್ಟಲ್ಲಿ ನಮಗೆ ಅಷ್ಟು ಡೇಟಾ ಕ್ಲೀನಾಗಿ ಬರಲ್ಲ, ಅದು ಅಬ್ಸಾರ್ಬ್ ಆಗ್ತದೆ. ಸೊ ಅದು ನಮಗೆ ಈಗ ಆಗ್ತಾ ಇರೋ ತೊಂದರೆ. ಬಟ್ ನಾವೀಗ ಮಲ್ಟಿಪಲ್ ಪಾಯಿಂಟ್ಸಲ್ಲಿ ಇಟ್ಟು ಕ್ರಾಸ್ ವೆರಿಫೈ ಮಾಡಿ ಚೆಕ್ ಮಾಡ್ತೇವೆ.
ಮತ್ತೆ ಇದರಲ್ಲಿ ಕ್ಲೇ ಕಂಟೆಂಟ್, ರಾಕ್ ಕಂಟೆಂಟ್ ಅಲ್ಲಿ ಇರೋ ಕಾರಣ ನಮಗೆ ಎಕ್ಸಾಕ್ಟ್ಲಿ ಅದು ಹೇಳಲಿಕ್ಕಾಗಲ್ಲ, ಇದೇ ಇರ್ಬೋದು ಅದೇ ಇರ್ಬೋದು. ಇದು ಎಷ್ಟು ಡೀಪ್ ಅಲ್ಲಿ ಸೆನ್ಸರ್ ಮಾಡಬಹುದು? ನಮ್ದು ಇದೀಗ 4 ಮೀಟರ್ ತನಕ ಹೋಗ್ತದೆ. 4 ಮೀಟರ್ ಒಳಗೆ ಇರುವ ಎಲ್ಲ ರೀಡಿಂಗ್ ನಾವೀಗ ಈ ಏರಿಯಾದಲ್ಲಿ ಅವ್ರು ಹೇಳಿರುವ ಏರಿಯಾದಲ್ಲಿ ಡ್ರೈ ಕಂಡೀಷನ್ ಅಲ್ಲಿ ಸ್ಲೋ ಆಗ್ತದೆ. ಎಷ್ಟಾಗಬಹುದು ಸಾಧಾರಣ? ಅದೇ ಇದು ಎಕ್ಸ್ಪೆರಿಮೆಂಟಲ್ ಟೈಪ್ ಇದೆ, ವೆಟ್ ಕಂಡೀಷನ್. ಇದೇ ವೆಟ್ ಕಂಡೀಷನ್ ಅಲ್ಲಿ ಈಗ ಫಸ್ಟ್ ಮಾಡ್ತಾ ಇರೋದು ನೀವು? ಹೌದು, ನಾವು ಯೂಶಲಿ ಇದನ್ನು ಡ್ರೈ ಕಂಡೀಷನ್ ಅಲ್ಲೇ ಮಾಡ್ತೀರಾ? ಓಕೆ. ಈಗ ಏನಾದ್ರು ನಿಮ್ಗೆ ಇದು ಮಾಡಿದ್ರ ನೀವು? ಸಿಕ್ಕಿದೆ 3 to 4 ಪಾಯಿಂಟ್ಸ್ ನೋಡಿದ್ದೀವಿ. ಇವರೊಂದು ಏರಿಯಾ ಹೇಳಿದ್ರು, ಅದ್ರಲ್ಲಿ 3 to 4 ಪಾಯಿಂಟ್ ನೋಡಿದ್ದೀವಿ. ಅದರಲ್ಲಿ ಪ್ರೊಫೈಲ್ ಬರ್ತಾ ಇದೆ, ಬಟ್ ನಮ್ಗೆ ಹೇಳಿಕ್ಕಾಗಲ್ಲ ಅದೇ ಇರ್ಬೋದು. ಏನಾದ್ರು ವೆಹಿಕಲ್ ಏನಾದ್ರು ಇನ್ನು ಹೇಳಿಕ್ಕಾಗಲ್ಲ, ನಾವು ಮಲ್ಟಿಪಲ್ ಪಾಯಿಂಟ್ಸ್ ನೋಡ್ಬೇಕಾಗ್ತದೆ. ಓಕೆ ಓಕೆ, ಬೆಸ್ಟ್ ಆಫ್ ಲಕ್ ಮಾಡಿ. ಮಳೆ ಇರೋದ್ರಿಂದ ತುಂಬ 4 ದಿವಸಕ್ಕೆ ಒಂದು ಸೈಡ್ ರೋಡ್ ಕ್ಲಿಯರ್ ಮಾಡಿದ್ದೀವಿ. ಬಟ್ ಮಳೆ ತುಂಬ ಇರೋದಿದೆ ಮತ್ತು ಮಣ್ಣು ಕ್ವಾಂಟಿಟಿ ತುಂಬ ಇದೆ ಸರ್. ಮತ್ತು ದೊಡ್ಡ ದೊಡ್ಡ ಬಂಡೆಗಳು ಸಿಕ್ಕಾಪಟ್ಟೆ ಇಲ್ಲಿ ಬಂದು ಮುಟ್ಟಿರೋದ್ರಿಂದ ಸ್ವಲ್ಪ ಕೆಲಸ ಆಗೋದು ಅಷ್ಟು ಸುಲಭ ಅಲ್ಲ. ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ, ಹಾಗೂ ಜಿಲ್ಲಾಡಳಿತದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಮಿನಿಸ್ಟರ್ ಸಾಹೇಬರೆಲ್ಲ ಬಂದಿದ್ದಾರೆ, ಇವಾಗ ಟ್ರೈ ಮಾಡ್ತಿದ್ವಿ. ಅದು ಮಣ್ಣು ನೋಡಿ, ನೀವೇ ಇಲ್ಲಿ ನೋಡಿ ಎಷ್ಟು ಮಣ್ಣಿದೆ, ದೊಡ್ಡ ದೊಡ್ಡ ಉಂಡೆಗಳು ಮಣ್ಣು ತೆಗಿತಾ ಹೋದಂಗ ಮತ್ತೆ ಮೇಲ್ಗಡೆ ಬರ್ತಾ ಹೋಗ್ತದೆ. ಅದ್ರಗೋಸ್ಕರ ನಾವು ನಮ್ಮ ಒಂದು ಕಡೆ ಮೂವ್ಮೆಂಟ್ ಆಗಲಿ, ಆಂಬುಲೆನ್ಸ್ ಎಲ್ಲ ಬರ್ತದೆ ಅಥವಾ ಎಮರ್ಜೆನ್ಸಿ ವೆಹಿಕಲ್ ಮೂವ್ಮೆಂಟ್ ಕ್ಲಿಯರ್ ಮಾಡಿ. ಎಲ್ಲ ಕ್ರೇನ್ ಇದೆ, ನಮ್ಮಲ್ಲಿ ಹೈಡ್ರಾ ಇದೆ, ಮಿಷಿನ್ ಇದೆ, ಎಲ್ಲ ಬಹಳಷ್ಟು ಸಂಖ್ಯೆಗಳ ವಾಹನಗಳು ಹೋದಾಗ ಬಟ್ ಕೆಲವರು ಅದ್ರ ಕಡೆ ಏನಾಗ್ತಾರೆ, ಆಮೇಲೆ ಗಾಡಿ ಇದೆ ಅಥವಾ ಕಾರ್ ಇದೆ ಅಂತ. ಅದಕ್ಕೋಸ್ಕರ ನಾವೆಲ್ಲ ಥರ ಪ್ರಯತ್ನ ಮಾಡ್ತೀವಿ. ಲಾಸ್ಟ್ MIT ಟೀಮ್ ಬಂದಿದೆ, ಸರ್ಚ್ ಮಾಡ್ತಾರೆ. ಮತ್ತೆ ಕುಸಿಯುವಂತ ಏನಾದ್ರು ಸಂಭವ ಇರ್ಬೋದಾ? ಮತ್ತೆ ಕುಸಿಬಹುದಾ? ಮತ್ತೆ ಕುಸಿಬಹುದು ಅಂತ ಹೇಳಿದ್ರೆ ಎಕ್ಸ್ಪೋರ್ಟರ್ ಬಂದು ನಿನ್ನೆ ಹೇಳಿದ್ದಾರೆ ಕುಸಿಬಹುದು ಅಂತ. ಬಟ್ ಏನಂದ್ರೆ ಏನ್ ನೋಡಿ, ನೀರು ಇದ್ದಿದ್ದಕ್ಕೆ ತುಂಬಾ ಹೆದರಿಕೆ ಆಗ್ತದೆ, ಮತ್ತೆ ಕುಸಿಬಹುದು ಸಂಭವ ಇದೆ. ಕೆಲಸ ಜಾಗ್ರತೆಗೆ ಮಾಡಬೇಕು. ಮತ್ತೆ ಕೆಲವರು ಸುಮಾರು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು 50 ರಿಂದ 100 ಜನ ಇಲ್ಲೇ ಕೆಲಸ ಮಾಡ್ತಾರೆ, ಜೀವ ಒತ್ತೆ ಇಟ್ಟು. ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಹಗಲು ರಾತ್ರಿ ದುಡಿಸ್ತಾ ಇದೀವಿ. ಬೆಳಗ್ಗೆ 5 o'clock ಇಂದ ಸ್ಟಾರ್ಟ್ ಮಾಡಿ 9 o'clock ತನಕ ವರ್ಕ್ ಮಾಡ್ತಾರೆ. ಬಟ್ ನೀರಿಂದ ಅಭಾವ ಇರೋದ್ರಿಂದ ಮಳೆ ಕಷ್ಟ ಇದೆ. ನೀರಿಂದ ತುಂಬಾ ಸೋರ್ಸ್ ಇದೆ ಇಲ್ಲಿ. ಮತ್ತೇನಾದ್ರು ವೆಹಿಕಲ್ ಯಾವ್ದೋ ಒಂದು ವೆಹಿಕಲ್ ಇದೆ, ಬಟ್ ನಮ್ಗೇನಾಗಿದೆ ಅಂದ್ರೆ ದೊಡ್ಡ ಹೈಟ್ ಆಗಿದ್ದಕ್ಕೆ ಗೊತ್ತಾಗ್ತಿಲ್ಲ. ಮಣ್ಣು ಅದ್ರ ತುಂಬಾ ಇದೆ, ಅದು ಬಟ್ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ಮಣ್ಣು ತೆಗಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಮಳೆಗಾಲ ಕಿಚಡ ಬಿಡುತ್ತೆ. ಬಟ್ ಆಕ್ಚುಲಿ ಇಲ್ಲಿ ಬಂದ್ರೆ ಗೊತ್ತಾಗ್ತದೆ ಸೈಡ್. ಈಗ ಎಷ್ಟು ಬಾಡಿ ಸಿಕ್ಕಿದೆ? ಇಲ್ಲಿಂದ 7 ಸಿಕ್ಕಿದೆ, 7. ಬಟ್ ಇಲ್ಲಿ ಯಾವ್ದು ಸಿಕ್ಕಿಲ್ಲ, ಈ ಜಾಗದಲ್ಲಿ ಸಿಕ್ಕಿಲ್ಲ, ಒಳ್ಳೆ ಸಮುದ್ರದಲ್ಲೇ ಸಿಕ್ಕಿದೆ. ಬಟ್ ನಮ್ಮ ಕಡೆಯಿಂದ ಎಲ್ಲ ಫುಲ್ ಪ್ರಯತ್ನ ನಡೀತಾ ಇದೆ. ನೀವೇ ಸಾಕ್ಷಾತ್ ನೋಡ್ತಾ ಇದ್ದೀರಿ, ದೊಡ್ಡ ಉಂಡೆಕಲ್ ಬಂತಂದ್ರೆ ಅದಕ್ಕೆ ಬ್ಲಾಸ್ಟಿಂಗ್ ಮಾಡಿ ತೆಗಿಬೇಕಾಗ್ತದೆ. ಮತ್ತೆ ಮಣ್ಣು ಕೆಸರು ಮಣ್ಣು ಇದು. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಸುಮಾರು 100 ಜನ ಕೆಲಸ. 100 ಜನ ಕೆಲಸ. 100 ಜನ ಕೆಲಸ ಮಾಡ್ತಾರೆ. ಆಯುರ್ವೇದ ಕಡೆಯಿಂದ 100 ಜನ 100 ಜನ ಕೆಲಸ ಮಾಡ್ತಾರೆ. ಮತ್ತೆ ಅದರ್ ಸೈಡ್ ನಾವು ವೆಹಿಕಲ್ ಹೈರ್ಸ್ ಮೇಲೆ ಗಾಡಿ ತಗೊಂಡಿದ್ದೀವಿ.
ಬೇಡ ಅಂತ. ಇದು ಇವತ್ತೇ ನಿನ್ನೆ ಸಮಸ್ಯೆ ಅಲ್ಲ, 11 ವರ್ಷ ಆಯಿತು. ನಾನು ಯಾರ ಪರವಾಗಿ ಯಾರ ವಿರುದ್ಧವಾಗಿ ಅಥವಾ ಪಕ್ಷದ ವಿರುದ್ಧವಾಗಿ ನಾವು ಮಾತಾಡೋದಿಲ್ಲ. ಎಲ್ಲರೂ ಒಟ್ಟಾಗಿ ಕಷ್ಟದಲ್ಲಿ ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಖಂಡಿತ. ಆದರೆ ಇದು ಆಗಿದ್ದು ಹೇಗೆ ಆಗಿದ್ದು ಎಲ್ಲರಿಗೂ IRB ಇಂದ ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ನಾವು ಏನು ಯಾವ ಪಕ್ಷದಲ್ಲಿ ಅಭಿನಂದಿಸ್ತೇವೆ ನಾವು, ಹಾಗೇನಿಲ್ಲ. ಮತ್ತೆ ಇಂಥದ್ದು ಆಗ್ಬಾರ್ದು ಅನ್ನೋದು. ಹಾಗಾಗಿ ನಾವು ಮತ್ತೆ ಆ ಕಡೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಈ ಕಡೆ ಬಂದಿದ್ದೇವೆ. ನಾವು ಅವ್ರು ಬರ್ತಾರೆ ಅಥವಾ ಬರುವುದಿಲ್ಲ ಅಂತ ಎಲ್ಲ. ಈಗ ನಾಳೆ CM ಬರ್ತಾರೆ, ಮತ್ತೆ ಯಾರ್ಯಾರು ಬರ್ತಾರೆ, ನಮಗೆ ನ್ಯಾಯ ಬೇಕು. ನಮ್ಮ ಜಿಲ್ಲೆಗೆ ನ್ಯಾಯ ಕೊಟ್ರೆ ಆಯ್ತು. ಸರ್, ಈಗ ಅವ್ರು ಏನು ಅನ್ನೋದಂದ್ರೆ ಈ ಪರಿಹಾರ ವಿಚಾರದಲ್ಲಿ ಕೇಂದ್ರಕ್ಕೆ ಏನು ಕೇಳ್ತಾರೆ, ರಾಜ್ಯಕ್ಕೆ ಕೇಳಿ, ರಾಜ್ಯದವ್ರು ಎಷ್ಟು ಕೊಡ್ತಾ ಇದ್ದಾರೆ? ನಾವು ಎಲ್ಲೂ ಪರಿಹಾರ ವಿಷಯದಲ್ಲಿ ಕೇಂದ್ರಕ್ಕೆ ಕೇಳಿ ಅನ್ನೋದು ಹೇಳಿಲ್ಲ. ಅವ್ರಿಗೆ ಮಾನ್ಯತೆ ಇದ್ರೆ ಕೊಡ್ಲಿ, ನಾವು ಅವ್ರಿಗೆ ಸ್ವಾಗತಿಸ್ತೇವೆ. ನಾವು ಪರಿಹಾರ 5-5 ಲಕ್ಷ ರೂಪಾಯಿ ಇಮಿಡಿಯೇಟ್ ಕೊಟ್ಟಿದ್ದೇವೆ. ಮನೆಗೆ 10 ಲಕ್ಷ ಕೊಟ್ಟಿದ್ವಿ, ಮನೆಗಳ ಯಾವಾಗಲೂ 10 ಲಕ್ಷ ಕೊಟ್ಟಿದ್ದೀವಿ. ಈ ರಾಜ್ಯದ ಇತಿಹಾಸದಲ್ಲಿ 10 ಲಕ್ಷ ಕೊಟ್ಟಿದ್ದು ಒಂದಿಲ್ಲ. ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಅಂದ್ರೆ ನನಗೆ 5 ಲಕ್ಷ ಕೊಟ್ಟಿದ್ದು ಒಬ್ಬರಿಗೂ ಪೇಮೆಂಟ್ ಆಗದೆ ಹಾಗೇ ಇದೆ. ಈಗ ಅದು ಸರಿ ಮಾಡಬೇಕು. ಒಂದು ಕರ್ಕೊಂಡು ಬರಬೇಕು ಅನ್ನೋ ಅಥವಾ ಅವ್ರ ಹತ್ರನೂ ಮಾಹಿತಿ ತಗೋಬೇಕು ಅನ್ನೋ ಕೇಂದ್ರ ಹೊಂದಾಣಿಕೆ ರಾಜಕಾರಣ ಇಲ್ವಾ ಅಂತ. ನೋಡಿ, ಹೊಂದಾಣಿಕೆ ರಾಜಕಾರಣ ಇಲ್ಲ. ಬಡವರ ಬಗ್ಗಾಗಿ, ನನ್ನ ಜಿಲ್ಲೆ ಬಗ್ಗಾಗಿ ನಾನು ಎಲ್ಲರ ಹತ್ರಕ್ಕೂ ಹೊಂದಾಣಿಕೆ ಮಾಡ್ಕೊತೀನಿ. ರಾಜಕಾರಣ ಹೊಂದಾಣಿಕೆ ಇಲ್ಲ. ರಾಜಕಾರಣ ಅಲ್ಲ ಸರ್, ಈ ವಿಷಯಗಳಲ್ಲಿ ಅಟ್ಲೀಸ್ಟ್ ಬಂದು ಈ ಇಬ್ರು ಈಗ ಅವರಾದ್ಮೇಲೆ ನೀವು ಬಂದಿದ್ದು, ನೀವಾದ್ಮೇಲೆ ಅವರು. ನಾವು ಬೆಳಗ್ಗೆಯಿಂದ ಇದ್ದೇನ್ರಿ ಇಲ್ಲಿ. ಅದೌದು ಸರ್, ಅದೇ ಕೇಂದ್ರ ಸಚಿವರು ಬಂದಿದ್ರಲ್ಲ ಸರ್. ನಾ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿದ್ದೀನಿ ಸರ್. ಸೆಂಟ್ರಲ್ ಇಂದ ಏನಾದ್ರು ಪ್ಯಾಕೇಜ್ ತಂದಿರ್ಬೋದು ಅಂದ್ರೆ ನಿಮ್ಮ ಹತ್ರ ಕೇಳ್ತಾ ಇದ್ದೆ ಈಗ ನಾನು. ಸರ್, ಈಗ ಅವ್ರು ಒಂದ್ ಕಡೆ ಹೇಳ್ತಾರೆ ವೈಜ್ಞಾನಿಕ ಕಾಮಗಾರಿಯಿಂದಲೇ ಅಲ್ಲ ಈ ಘಟನೆ ಆಗಿದೆ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಈ ಸಂದರ್ಭದಲ್ಲಿ ಅವೆಲ್ಲ ಚರ್ಚೆ ಬೇಡ ಅಂತಾರೆ. ಈ ರೀತಿ ಗೊಂದಲದಲ್ಲಿ ಅವರೇ ಇದ್ದಾರೆ. ಯಾಕಂದ್ರೆ ಸೆಂಟ್ರಲ್ ನಾವು ಸಮರ್ಥನೆಗಳಿದೆಯಲ್ಲ ಈ ಕಾಮಗಾರಿ ಬಗ್ಗೆ ಅಂತ. ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತಾ ಇದ್ದೀನಿ, IRB ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆಗೋದಿಲ್ಲ. ಅವ್ರ ಕೆಲಸ ಸರಿ ಮಾಡದೇ ಇದ್ರಿಂದ ಈ ಸಮಸ್ಯೆ ಆಯಿತು. ಮತ್ತೆ ಒಂದು ಉದಾಹರಣೆ ಹೇಳ್ತೀನಿ, 150 ಕಿಲೋಮೀಟರ್ಗೆ 11 ವರ್ಷ ಬೇಕಾ? ಅವ್ರಿಗೆ ಕೊಟ್ಟಿದ್ದೆ 29 ವರ್ಷ. ನಾವು ಅಂದ್ರೆ ಸರ್ಕಾರ ಕೊಟ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸರ್, ಚುನಾವಣೆ ಟೈಮಲ್ಲಿ ನೀವು ಕೂಡ ಹೇಳಿ ಸರ್, ಟೋಲ್ ಗೇಟ್ ಎಲ್ಲ ತೆಗಿಸ್ತಾನೆ. ಹೌದು, ನಾವು ಬಂದ್ ಮಾಡಿಸಿದ್ರಲ್ಲ, ಬಂದ್ ಮಾಡಿದ್ವಿ. ದೊಡ್ಡ ಇದು ರಂಪನೆ ಆಯ್ತು. ಯಾರು ನಮ್ಗೆ ಸೈಲವ್ರು ಬಂದ್ ಮಾಡ್ತಿದ್ದಾರೆ. ಸೈಲವ್ರು ಬಂದ್ ಮಾಡ್ತಾರ ಅಂದ್ರೆ ನಾನು ಬಂದ್ ಮಾಡ್ತಂಗೆ, ನಾ ಬಂದ್ ಮಾಡ್ತಾರ ಅಂದ್ರೆ ಸೈಲವ್ರು ಬಂದ್ ಮಾಡ್ತಾರ. ನಾವೆಲ್ಲ ಒಂದೇ ಸರ್ಕಾರ, ಒಂದೇ ಪಕ್ಷ, ಒಂದೇ ಪ್ರಿನ್ಸಿಪಲ್ ಇದೆ. ಸರ್, ಈಗ ಇಲ್ಲಿ ಹೆದ್ದಾರಿ ಸಂಚಾರನೇ ಬಂದ್ ಮಾಡಿದ್ದಾರೆ. ಬಟ್ ಅಲ್ಲಿ ಹಟ್ಟಿಕೆರಲ್ಲೂ ಟೋಲ್ ಕಲೆಕ್ಟ್ ಮಾಡ್ತಾರೆ, ಕುಮಟಾದಲ್ಲೂ ಟೋಲ್ ಕಲೆಕ್ಟ್ ಮಾಡ್ತಾರೆ. ಹೆದ್ದಾರಿ ಅಲ್ಲ, ಟೋಲ್ ಹತ್ರ ಬಂದ್ರೆ ಕಟ್ ಹೋಗ್ಬೇಕು ಸರ್. ನಾವು ಮೊನ್ನೆನೆ ಗುಡ್ಡ ಕುಸಿದ ಆದ ತಕ್ಷಣ, ರೋಡ್ ಬ್ಲಾಕ್ ಆದ ತಕ್ಷಣ ನಾವು ಅವ್ರ ಮೇಲೆ FIR ಮಾಡಿಸಿದ್ದೇನೆ. FIR ಮಾಡಿದ್ದಾರೆ. ಈ ಕಡೆ ಇವರು ಫಾರೆಸ್ಟ್ನವರು FIR ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಟೋಲ್ ಕಲೆಕ್ಷನ್ ಮಾಡಬೇಡಿ ಅಂತ ಹೇಳಿದ್ದೇವೆ. ಅದು ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾರೆ. BJP ಅವರು ಯೋಚನೆ ಮಾಡಬೇಕು, ಮನುಷ್ಯತ್ವ ಆದ್ರೂ ಇಟ್ಕೊಳ್ಬೇಕಲ್ಲ. ಅವರು ಯೋಚನೆ ಮಾಡಬೇಕು. ಅದು ಕೂಡ ಒಂದ್ ಕಡೆ ಮನೆ ಕಲೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ಏನು ಸರ್ ನಿಮ್ಮ ಕ್ಷೇತ್ರದಲ್ಲಿ ಹಿಡಿತ ಇಲ್ವಾ? ಇವರು NHI ನವರು ಒಂದು PD ನಡೆಸ್ತಾರೆ ಹೊನ್ನಾವರ ಜಿಲ್ಲೆಗೆ. ಅವ್ರನ್ನೂ ಸೆಂಟ್ರಲ್ ಇಂದಾನೇ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಂದಾಗ ನೀವು ಯೋಚನೆ ಮಾಡಿ, ನಮ್ಮ ಹಿಡಿತದಲ್ಲಿ ಏನಿದೆ. ನಾವು 39 ವರ್ಷ 29 ವರ್ಷ ಕೊಟ್ಬಿಟ್ಟಿದ್ದೀವಿ. ಅವ್ರಿಗೆ ಮನುಷ್ಯತ್ವ ಇರಬೇಕು. ಈಗ ಜನ ಬುದ್ಧಿ ಕಲಿಸ್ತಾರೆ ಅಂದರೆ ನನ್ನ ಅನಿಸಿಕೆ. ಈಗ